ಬಸ್ ಸೌಕರ್ಯ ಕಾಣದ ಗ್ರಾಮಗಳಿಗೆ ಬಸ್ ವ್ಯವಸ್ಥೆ. ಗ್ರಾಮಕ್ಕೆ ಬಂದ ಸಾರಿಗೆ ಬಸ್ ಗ್ರಾಮಸ್ಥರಿಂದ ಭವ್ಯ ಸ್ವಾಗತ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಟುವನಹಳ್ಳಿ ಗೇಟ್ ಬಳಿ ಗ್ರಾಮಗಳಿಗೆ ಬಸ್ ಸೌಕರ್ಯ ಭಾಗ್ಯ ಒದಗಿ ಬಂದಿದೆ. ಗ್ರಾಮಗಳಿಗೆ ಇಂದು ಸಾರಿಗೆ ಬಸ್ ಆಗಮಿಸಿದ ಹಿನ್ನೆಲೆ ಗ್ರಾಮಸ್ಥರು ಪೂಜೆಯನ್ನ ಸಲ್ಲಿಸಿ ಅದ್ಧೂರಿಯಾದ ಸ್ವಾಗತ ಮಾಡಿದ್ರು. ಅಟುವನಹಳ್ಳಿ, ಆಲದಹಳ್ಳಿ, ತುರುಗನೂರು ಸೇರಿದಂತೆ ಹಲವು ಗ್ರಾಮಗಳಿಗೆ ಬಸ್ ಸೌಕರ್ಯ ಕಲ್ಪಿಸಬೇಕು ಎಂದು ಸಿಪಿಐ ಪಕ್ಷ ಹಾಗೂ ಗ್ರಾಮಸ್ಥರು ಇತ್ತೀಚೆಗೆ ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಗೆ ಅಧಿಕಾರಿಗಳು ಸ್ಪಂದಿಸಿದ್ರು. ಹೀಗಾಗಿ ಇಂದಿನಿಂದ ಬಸ್ ಸೌಲಭ್ಯ ನೀಡಲಾಗಿದೆ. ಗ್ರಾಮದ ಮಹಿಳೆಯರು ಹಾಗೂ ಸಿಪಿಐ ತಾಲೂಕು ಕಾರ್ಯದರ್ಶಿ ಸುಶೀಲಾ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಸಿಪಿಐ ತಾಲೂಕು ಕಾರ್ಯದರ್ಶಿ ಸುಶೀಲಾ ಮಾತನಾಡಿ, ನಮ್ಮ ಪಕ್ಷ ಹಾಗೂ ಗ್ರಾಮಸ್ಥರ ಜೊತೆಗೂಡಿ ಹೋರಾಟದ ಫಲವಾಗಿ ಬಸ್ ಸೌಲಭ್ಯ ಕಲ್ಪಿಸಿದ್ದಾರೆ. ಪ್ರತಿಯೊಬ್ಬ ಸಾರಿಗೆ ಬಸ್ನಲ್ಲೇ ಪ್ರಯಾಣಿಸಿ ಎಂದರು. ಇದೇ ವೇಳೆ ಹಾಡ್ಲಿ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಲೋಕೇಶ್ ಮಾತನಾಡಿ, ಗ್ರಾಮಗಳಿಗೆ ಇದುವರೆಗೂ ಬಸ್ ಸಂಪರ್ಕ ಕಾಣದೆ ಶಾಲಾ ಮಕ್ಕಳು, ವೃದ್ಧರು ಸೇರಿದಂತೆ ನಮ್ಮೆಲ್ಲರಿಗೂ ತೊಂದರೆಯಾಗುತ್ತಿತ್ತು. ಸಿಪಿಐ ಪಕ್ಷ ಹೋರಾಟ ಮಾಡಿ ಬಸ್ ಮಾರ್ಗ ಬಂದಿದೆ. ಇದಕ್ಕೆ ಸಾರಿಗೆ ಇಲಾಖೆಗೆ ಅಭಿನಂದಿಸುತ್ತೇನೆ ಎಂದರು. ಇನ್ನು ಈ ವೇಳೆ ಚಾಲಕ ಹಾಗೂ ನಿರ್ವಾಹಕರಿಗೆ ಗ್ರಾಮಸ್ಥರು ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು. ಈ ವೇಳೆ ಸಿಪಿಐ ಪಕ್ಷದ ಸುನಿತಾ, ಆಲದಹಳ್ಳಿ ಶಾಖೆ ಕಾರ್ಯದರ್ಶಿ ರತ್ನಮ್ಮ, ಸುನಂದ, ಕಮಲ, ಪ್ರೇಮಕುಮಾರ್, ಗ್ರಾಮಸ್ಥರು ಸೇರಿದಂತೆ ಇನ್ನೂ ಹಲವರು ಇದ್ರು. ಬಸ್ ಕಲ್ಪಿಸಿರುವುದಕ್ಕೆ ಅಭಿನಂದನೆ. ಕೆಎಸ್ಆರ್ಟಿಸಿ ಮ್ಯಾನೇಜರ್ ಮತ್ತು ಟಿಸಿ ಅವರಿಗೆ ವಂದನೆ, ಅಭಿನಂದನೆ. ಬೇಕು. ತಕ್ಷಣ ಮಧ್ಯಾಹ್ನದ ಸಮಯದಲ್ಲೂ ಬಸ್ ವ್ಯವಸ್ಥೆ ಮಾಡಲು ಸಾಧ್ಯ ಆಗಲೇಬೇಕು. ಸಿಪಿಐಎಂ ಜಿಂದಾಬಾದ್. ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ. ಸಿಪಿಐಎಂ ಜಿಂದಾಬಾದ್. ಸಿಪಿಐಎಂ ಮನವಿಗೆ ಹೂಗೊಟ್ಟು ಬಸ್ ವ್ಯವಸ್ಥೆ ಕಲ್ಪಿಸಿದ ಡಿಪೋ ಮ್ಯಾನೇಜರ್ಗೆ ಹೇಳಿ ವಂದನೆ, ಅಭಿನಂದನೆ. ಸಿಪಿಐಎಂ ಹೋರಾಟಕ್ಕೆ ಸಿಕ್ಕ ಜಯವಿದು. ಸಿಪಿಐಎಂ ಪಕ್ಷದ ಹೋರಾಟಕ್ಕೆ ಸಿಕ್ಕ ಜಯವಿದು. ನೀವು ಬಸ್ ಹತ್ತಲಿಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತೀವಿ ಅಂತ ಹೇಳಿ ನೀವೆಲ್ಲರೂ ಕೂಡ ಏನು ಸರ್ಕಾರ ಈ ಒಂದು ಇದನ್ನ ಕಲ್ಪಿಸಿದ್ರೆ ಈ ಸಾರಿಗೆ ವ್ಯವಸ್ಥೆ ಬಹು ಮುಖ್ಯವಾದಂಥದ್ದು. ಯಾಕೆ ಅಂತಂದರೆ ನೀವು ರೈತರಿಗಿರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಮಹಿಳೆಯರಿಗೆ ಸಿಟಿ ಸೆಂಟ್ರಿಗೆ, ಪಟ್ಟಣ ಪ್ರದೇಶಗಳಿಗೆ ನೀವು ವ್ಯಾಪಾರಕ್ಕೆ ಇರ್ಬೋದು ಮತ್ತು ಬೇರೆ ಬೇರೆ ಇದಕ್ಕೆ ನೀವು ಹೋಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತು ವಿದ್ಯಾರ್ಥಿಗಳು 10 ಕಿಲೋಮೀಟ್ರು ನಡ್ಕೊಂಡು ಓಡಾಡ್ತಿದ್ದಂಥ ಭಾಗವಾಗಿ ಆ ವಿದ್ಯಾರ್ಥಿಗಳ ದೆಸೆಯಿಂದನೂ ಕೂಡ ಈ ಒಂದು ಬಸ್ಸನ್ನು ಸಿಪಿಐಎಂ ಪಾರ್ಟಿ ಹೋರಾಟವನ್ನು ಮಾಡಿ ಹಾಕಿಸ್ಕೊಟ್ಟಿರ್ತಕ್ಕಂಥದ್ದು. ಏನು ನೀವು ಇದೇ ತಿಂಗಳು 6ನೇ ತಾರೀಕು ಹೋರಾಟ ಮಾಡೋದ್ರಿಂದ ಈ ಒಂದು ಜಯ ನಿಮಗೆ ಸಿಕ್ಕಿರ್ತಕ್ಕಂಥದ್ದು. ಅದ್ರ ಭಾಗವಾಗಿ ಏನು ಡಿಪೋ ಮ್ಯಾನೇಜರ್ಗೂ ಕೂಡ ನಮ್ಮ ಈ ಶಾಖೆಯ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತೀವಿ. ಟಿಸಿ ಸರ್ ಪ್ರಕಾಶ್ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೀವಿ. ಅದೇ ರೀತಿ ಈ ಮಾರ್ಗವಾಗಿ ಬರಲಿಕ್ಕೆ ಒಪ್ಕೊಂಡಂಥ ಕಂಡಕ್ಟ್ರು ಮತ್ತು ಡ್ರೈವರ್ಗಳು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಈ ಒಂದು ಬಸ್ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ನಿಮ್ಮ ಮಾರ್ಗಕ್ಕೆ. ಒಂದು ಸಾರಿಗೆ ವ್ಯವಸ್ಥೆಯನ್ನು ನೀವು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನೀವು ಆ ಬಸ್ಸಲ್ಲಿ ಪ್ರಯಾಣ ಮಾಡಿದ್ರೆ ಮಾತ್ರ ನಿಮಗೆ ಅದು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದನ್ನು ಉಳಿಸ್ಕೊಂಡ್ರೆ ಮತ್ತೆ ನಿಮ್ಮ ಪ್ರಯಾಣವನ್ನು ನೋಡಿ ಮತ್ತೆ ಇನ್ನೊಂದು ಮಧ್ಯಾಹ್ನದ ಸಮಯದಲ್ಲೂ ಕೂಡ ಈ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇಷ್ಟೊತ್ತು ಈ ಉದ್ಘಾಟನೆಯನ್ನು